ನರೇಂದ್ರ ಮೋದಿ ಅವರು ಆಗಸ್ಟ್ 1ನೇ ತಾರೀಕು ಕರ್ನಾಟಕಕ್ಕೆ ಬರ್ತಿದ್ದಾರೆ. ಎತ್ತರ ಸಲುವಾಗಿ ಬರ್ತಿದ್ದಾರೆ ಮತ್ತು ಕರ್ನಾಟಕದ ಯಾವೊಂದು ಜಿಲ್ಲೆಯಲ್ಲಿ ಬರ್ತಿದ್ದಾರೆ ಮತ್ತು ಅವರೊಂದು ಪ್ರವಾಸದ ಸಮಯ ಏನು ಮತ್ತೆ ಯಾವೊಂದು ಕಾರಣಕ್ಕಾಗಿ ಬರ್ತಿದ್ದಾರೆ ಎಲ್ಲ ಮಾಹಿತಿಯನ್ನು ಚರ್ಚೆ ಮಾಡೋಣ. ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಈ ಒಂದು ಶೇರ್ ಮಾಡಿ, ಅಂದ್ರೆ ಅವ್ರಿಗೆ ಗೊತ್ತಾಗಬೇಕು. ನರೇಂದ್ರ ಮೋದಿ ಅವರ ನೋಡ್ಬೇಕು ಅನ್ನುವಂತ ಆಸೆ ಇರ್ತಾವ ಅಂತವ್ರಿಗೆ ಶೇರ್ ಮಾಡಿ ಗೊತ್ತಾಗಲಿ. ಬನ್ನಿ, ನರೇಂದ್ರ ಮೋದಿ ಅವರು ಆಗಸ್ಟ್ 1ನೇ ತಾರೀಕಕ್ಕೆ ಯಾವ ಒಂದು ಜಿಲ್ಲೆಯಲ್ಲಿ ಬರ್ತಾರೆ ಅದನ್ನ ಗೊತ್ತಿರ್ಬೇಕು ನಿಮಗೆ. ನೋಡಿ, ಕರ್ನಾಟಕದ ಮೈಸೂರಿನಲ್ಲಿ ನರೇಂದ್ರ ಮೋದಿ ಅವರು ಬರ್ತಿದ್ದಾರೆ ಆಗಸ್ಟ್ 1ನೇ ತಾರೀಕಕ್ಕೆ. ಎತ್ತರ ಸಲುವಾಗಿ ಬರ್ತಿದ್ದಾರೆ. ಕರ್ನಾಟಕದಲ್ಲಿ ಮೈಸೂರಿನಲ್ಲಿ ರಾಮಕೃಷ್ಣ ಆಶ್ರಮದಲ್ಲಿ ಬಹುನಿರೀಕ್ಷಿತ ವಿವೇಕ ಸ್ಮಾರಕವನ್ನ ಕಟ್ಟಿದ್ದಾರೆ. ಆ ಒಂದು ವಿವೇಕ ಸ್ಮಾರಕವನ್ನ ಲೋಕಾರ್ಪಣೆ ಮಾಡೋ ಸಲುವಾಗಿ ನರೇಂದ್ರ ಮೋದಿ ಅವರು ಬರ್ತಿದ್ದಾರೆ ದೆಹಲಿಯಿಂದ. ಅವರೊಂದು ಪ್ರವಾಸದ ವಿವರ ಯಾವ ರೀತಿಯಾಗಿದೆ ಒಂದೊಂದ ತಿಳಿಸ್ಕೊಡ್ತೇನೆ ನೋಡಿ. ಯಾವಾಗ ಬರ್ತಾರೆ, ಯಾವೊಂದು ಸಮಯಕ್ಕೆ ಹೋಗ್ತಾರೆ ಮತ್ತು ಯಾವೊಂದು ಸಮಯದಿಂದ ಏನೆಲ್ಲ ಮಾಡ್ತಾರೆ. ಮೊದಲನೇದಾಗಿ ಆಗಸ್ಟ್ 1ನೇ ತಾರೀಕು ಮಧ್ಯಾಹ್ನ 2:50ರಿಂದ 3 ಗಂಟೆ ಸುಮಾರು ನವದೆಹಲಿಯಿಂದ ನಮ್ಮ ಒಂದು ಕರ್ನಾಟಕದ ಮೈಸೂರಿನಲ್ಲಿರುವಂತ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಪ್ರಧಾನಿ ಮೋದಿ ಅವರು ಆಗಮಿಸ್ತಾರೆ. ಇದು ಮೊದಲನೇ ಪಾಯಿಂಟ್. ಇನ್ನು ಎರಡನೇ ಪಾಯಿಂಟ್, ಮಧ್ಯಾಹ್ನ 3:20ರಿಂದ 3:30 ಆಸುಪಾಸು ವಿಮಾನ ನಿಲ್ದಾಣದಿಂದ ವಿಶೇಷವಾಗಿ ಹೆಲಿಕಾಪ್ಟರ್ ಮೂಲಕವಾಗಿ ನಗರದ ಒಯಲ್ ಮೈದಾನಕ್ಕೆ ತಲುಪಿಸ್ತಾರೆ. ನರೇಂದ್ರ ಮೋದಿ ಅವರು ಅಲ್ಲಿ ಬರ್ತಾರೆ. ಇನ್ನು ಮೂರನೇದಾಗಿ ಮಧ್ಯಾಹ್ನ 3:15 ಅರ್ಥ ಮಾಡ್ಕೊಳ್ಳಿ, 3:30 ಅಥವಾ 3:40 ಆಸುಪಾಸು ಓಲ್ ಮೈದಾನದಿಂದ ರಸ್ತೆಯ ಮೂಲಕವಾಗಿ ವಿವೇಕ ಸ್ಮಾರಕಕ್ಕೆ ಪ್ರಯಾಣ ಮಾಡ್ತಾರೆ, ಅಂದ್ರೆ ನಡ್ಕೊಂಡು ಬರ್ತಾರೆ. ಅದ ನಂತರ ಮಧ್ಯಾಹ್ನ 3:30ರಿಂದ ಆಗಲೇ ತಿಳಿಸ್ಕೊಟ್ಟೇನಲ್ಲ, ಅಂದ್ರೆ 3:35-40 ಆಸುಪಾಸು, ಅಂದ್ರೆ ಅಷ್ಟೇ ಇರೋದ್ರಲ್ಲಿ ಟೈಮು. 3:40ರಿಂದ ಸಂಜೆ 5:20-30 ತನಕ ರಾಮಕೃಷ್ಣ ಆಶ್ರಮದಲ್ಲಿರುವಂತ ಆಯೋಜಿಸಿರ್ತಾರಲ್ಲ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿರುವಂತ ಆ ಒಂದು ವಿವೇಕ ಸ್ಮಾರಕ ಇದೆಯಲ್ಲ ಅದನ್ನ ಉದ್ಘಾಟನೆ ಮಾಡ್ತಾರೆ. ಅದ ನಂತರ ಸಂಜೆ 5:15 ಅಂದ್ರೆ 5:30 5:40 ಆ ಒಂದು ಸಮಯದಲ್ಲಿ ರಾಮಕೃಷ್ಣ ಆಶ್ರಮದಲ್ಲಿರುವಂತ ಶಾಲೆಗೆ ಭೇಟಿ ಕೊಡ್ತಾರೆ. ರಾಮಕೃಷ್ಣ ಆಶ್ರಮದ ಶಾಲೆಗೆ ಭೇಟಿ ಕೊಡ್ತಾರೆ. ಅದ ನಂತರ ಸಂಜೆ 5:40 ಅದ ನಂತರ 5:30 ಈ ಒಂದು ಟೈಮ್ದಲ್ಲಿ ಓವಲ್ ಮೈದಾನಕ್ಕೆ ವಾಪಸ್ಸಾಗಿ ಅಲ್ಲಿಂದ ಮೈಸೂರು ವಿಮಾನ ನಿಲ್ದಾಣಕ್ಕೆ ಮತ್ತೆ ಪ್ರಯಾಣ ಮಾಡ್ತಾರೆ. ಅದ ನಂತರ 6 ಗಂಟೆ 5:55 6 ಗಂಟೆ ಆಸುಪಾಸು ಮತ್ತೆ ಮೈಸೂರಿನಿಂದ ಅಂದ್ರೆ ಒಂದು ವಿಮಾನ ನಿಲ್ದಾಣದಿಂದ ಮತ್ತೆ ನವದೆಹಲಿಗೆ ಪ್ರಯಾಣ ಮಾಡ್ತಾರೆ. ಇದು ನರೇಂದ್ರ ಮೋದಿ ಅವರ ಆಗಸ್ಟ್ 1ನೇ ತಾರೀಕಿನಿಂದ ಏನು ಬರ್ತಿದಾರಲ್ಲ ಆ ಒಂದು ಬರುವಂತ ಪ್ರವಾಸದ ವಿವರ. ಇದು ಮೈಸೂರಿನಲ್ಲಿ ಬರ್ತಾರೆ ಆಗಸ್ಟ್ 1ನೇ ತಾರೀಕು. ಎತ್ತರ ಸಲುವಾಗಿ ಬರ್ತಾರೆ, ಯಾವ ಕಾರಣಕ್ಕಾಗಿ ಬರ್ತಿದ್ದಾರೆ ಮತ್ತೆ ಎಲ್ಲಿಂದ ಎಲ್ಲಿ ತನಕ ಬರ್ತಿದ್ದಾರೆ ನಾನು ವಿವರಣವಾಗಿ ನಿಮ್ಗೆ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇನೆ.